ಸ್ತ್ರೀಯು ಇದನ್ನು ಇಟ್ಟುಕೊಳ್ಳಲೇಬೇಕು. ಇಲ್ಲದಿದ್ದರೆ ದೃಷ್ಟಿದೋಷ ತಪ್ಪಿದ್ದಲ್ಲ, ನಿಮ್ಮನ್ನು ನೋಡೋರ ದೃಷ್ಟಿ ಅಪವಿತ್ರವಾಗಿರ್ತಕ್ಕಂಥದ್ದಕ್ಕೂ ಸಾಧ್ಯತೆ ಇದೆ. ನಿಮಗೆ ಗೊತ್ತಿಲ್ಲದೆಯೇ ಧರ್ಮಶಾಸ್ತ್ರದಲ್ಲಿ ಅದಕ್ಕೊಂದು ಪರಿಹಾರ ಇದೆ. ಯಾರಾದರೂ ಸರಿ ಪ್ರತಿ ಶನಿವಾರ ಹನುಮಂತರಿಗೆ ಸಿಂಧೂರವನ್ನು ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಆ ಸಿಂಧೂರವನ್ನು ತಗೊಬಂದು ಎಲ್ಲ ಸ್ತ್ರೀಯರು ಆ ಬೈತಲೆಗೆ ಇಲ್ಲಿ ಇಟ್ಟುಕೊಳ್ಳುವುದರಿಂದ ಸಿಂಧೂರವನ್ನು ಎಂಥದ್ದೇ ದೃಷ್ಟಿದೋಷ ಅಪವಿತ್ರ ದೋಷ ಅಂತ ಹೇಳಿದ್ರೆ ನಮ್ಮನ್ನು ನೋಡಿ ಏನೋ ಒಂಥರ ಕೆಣಕು ಭಾವದಿಂದ ಕೆಲವರು ನೋಡ್ತಿರ್ತಾರೆ. ಈ ಮನುಷ್ಯನ ಕಣ್ಣು ಹಾಗೆ ಮೃಗಕ್ಕಿಂತಲೂ ಮೋಸ, ನನ್ನದು ನನಗೆ ಮಾತ್ರ ಬೇಕು ಅನ್ನತಕ್ಕಂಥ ದೋಷ ಇರುತ್ತೆ. ಅಂಥ ಕೆಟ್ಟ ದೃಷ್ಟಿ ದೋಷವನ್ನು ಕೂಡ ತೆಗೆದು ಹಾಕತಕ್ಕಂಥ ಶಕ್ತಿ ಹನುಮಂತನ ಆ ಸಿಂಧೂರ ಆ ಒಂದು ಶಕ್ತಿಯಲ್ಲಿದೆ, ಸಿಂಧೂರದಲ್ಲಿದೆ. ಸೊ ಇನ್ಮೇಲೆ ಇಟ್ಕೋತೀರಾ ಅಂತ ಅನ್ಕೋತೇನೆ. ನಿಮ್ಮ ದೃಷ್ಟಿ ದೋಷವನ್ನು ತೆಗೆಸ್ಕೋತೀರಾ. ಒಳ್ಳೆಯದಾಗಲಿ. ಪದೇ ಪದೇ ನಿಮ್ಮ ಮನೆಯ ಸಾಕು ನಾಯಿ ಯಾಕೋ ಕಾಯಿಲೆ ಬೀಳ್ತಿದೆ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಒಂದು ಅನಾಹುತ ಆಗುವುದಲ್ಲಿದೆ ಅನ್ನುವುದರ ಸೂಚನೆ. ಎಲ್ಲೋ ಪ್ರಕೃತಿ ನಮ್ಮ ಜೊತೆ ಮಾತಾಡುತ್ತೆ, ನಾವು ಕೇಳಿಸ್ಕೊಳ್ಳೋದು. ನಿತ್ಯ ನಮಗೆ ಅದು ಸನ್ನೆಗಳ ಮೂಲಕ ಹೇಳುತ್ತೆ, ನೋಡೋ ನೀನು ಹೋಗೋ ಕಾರ್ಯ ಇಷ್ಟೇ, ನಿನ್ನ ಯೋಗ್ಯತೆ ಇಷ್ಟೇ, ನಿನ್ನ ಬದುಕಿಷ್ಟೇ, ನಿನ್ನ ಜೀವನ ಇಷ್ಟೇ, ನೀನಿಷ್ಟೇ ಒದ್ದಾಡಬೇಕು ಅನ್ನತಕ್ಕಂಥದ್ದನ್ನ ಮೊದಲೇ ನಿಯಮವನ್ನು ತಿಳಿಸ್ಕೊಟ್ಬಿಟ್ಟಿರುತ್ತೆ. ನಿಮಗೆ ಗೊತ್ತಿದೆಯಾ, ನಿಮ್ಮ ಮನೆ ನಾಯಿ ಅಂಥದ್ದೊಂದು ಸೂಚನೆಯನ್ನು ಮೊದಲೇ ಪ್ರಕೃತಿಯ ಮೂಲಕ ಕೇಳಿಸ್ಕೊಂಡು ಹೇಳ್ತಿರುತ್ತೆ. ಅದಕ್ಕೇನೋ ಒಂದು ಅನಾರೋಗ್ಯ ಬೀಳ್ತಿದೆ ಅಂದರೆ ಮನೆಯಲ್ಲಿ ಯಾವುದೋ ಒಂದು ಬಹುದೊಡ್ಡ ಸಮಸ್ಯೆ ಎರಗಿ ಬರಲಿದೆ, ಯಾವುದೋ ಕಾನೂನು ಸಮಸ್ಯೆ ಬರಲಿದೆ, ಮನೆಯ ಹಿರಿಯರಿಗೆ ಬಹುದೊಡ್ಡ ಪ್ರಾಣಕಂಟಕ ಕೂಡ ಆಗುವುದರ ಸೂಚನೆಯನ್ನು ಸೂಚಿಸುತ್ತಿದೆ ಅನ್ನತಕ್ಕಂಥದ್ದರ ಸಂಕೇತ. ಸೊ ಇನ್ಮೇಲೆ ನಿಮ್ಮ ಮನೆ ನಾಯಿ ಯಾಕೋ ಅನಾರೋಗ್ಯ ಪೀಡಿತ ಆಗಿದೆ ಅಂದರೆ ಸ್ವಲ್ಪ ಜಾಗ್ರತೆ ವಹಿಸಿ. ಒಳ್ಳೆಯದಾಗಲಿ. ನಿಮ್ಮ ಮನೆಯಲ್ಲಿಟ್ಟಿರೋ ಫಿಶ್ ಟ್ಯಾಂಕ್ನಲ್ಲಿ ಫಿಶ್ಗಳು ಸಾಯ್ತಿದೆ ಅನ್ನುವುದರ ಅರ್ಥ ಏನು ಅಂತ ಗೊತ್ತಿದೆಯಾ? ಅದೊಂದು ಅನಾಹುತದ ಸೂಚನೆ ಅನ್ನತಕ್ಕಂಥದ್ದು ಗೊತ್ತಿದೆಯಾ? ನೆನಪಿಟ್ಟುಕೊಳ್ಳಿ, ಎಲ್ಲರಿಗೂ ಎಲ್ಲ ದೇವರು ಹೊಂದಿಸಿಕೊಡುವುದಿಲ್ಲ. ಪ್ರತಿನಿತ್ಯವೂ ಸಂಡೇ ಆಗಿರೋಲ್ಲ, ಪ್ರತಿನಿತ್ಯವೂ ಸ್ಯಾಟರ್ಡೆ ಆಗಿರೋಲ್ಲ, ಪ್ರತಿನಿತ್ಯವೂ ಮಂಡೇ ಆಗಿರೋಲ್ಲ, ಪ್ರತಿನಿತ್ಯವೂ ಉಗಾದಿಯ ಹೋಳಿಗೆ ಆಗಿರುವುದಿಲ್ಲ. ನೆನಪಿಟ್ಕೊಳ್ಳಿ, ಪ್ರಕೃತಿ ನಮ್ಮನ್ನು ಸದಾ ಪರೀಕ್ಷೆಗೆ ಒಳಪಡಿಸ್ತಿರುತ್ತೆ. ಮನೆಯಲ್ಲಿ ಆಸೆಯಿಂದ ತಂದಿಟ್ಟು ಸಾಕಿದಂಥ ಆ ಫಿಶ್ ಟ್ಯಾಂಕ್ನಲ್ಲಿ ಆ ಮೀನುಗಳು, ಆ ಮೀನನ್ನು ಸಾಕ್ತಿರ್ತೇವಲ್ಲ, ಏನಾದರೂ ಸಾಯ್ತಿದೆ ಅಂದರೆ ಖಂಡಿತ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ಏನಾದರೂ ಆರೋಗ್ಯ ದೋಷ, ಹಣಕಾಸಿನ ವಿಪರೀತವಾದಂಥ ದೋಷವನ್ನು ಕೂಡ ಕಾಣತಕ್ಕಂಥದ್ದಾಗುವುದು. ಅತಿ ಮುಖ್ಯವಾಗಿ ಸ್ಕಿನ್ ಅಲರ್ಜಿಸ್ ಏನಾದರೂ ಇತ್ತು ಅಂದರೆ ಉಲ್ಪಣಿಸ್ತಕ್ಕಂಥದ್ದು, ಮಿತ್ರರು ಶತ್ರುಗಳಾಗತಕ್ಕಂಥದ್ದರ ಸೂಚನೆಯನ್ನು ಆ ಒಂದು ಫಿಶ್ ಟ್ಯಾಂಕ್ನಲ್ಲಿ ಸಾಯ್ತಿರ್ತಕ್ಕಂಥ ಮೀನುಗಳ ಸೂಚನೆ. ಮೀನು ಅಂದ್ರೇ ಗುರುವಿನ ಸಂಕೇತ, ನೆನಪಿಟ್ಟುಕೊಳ್ಳಿ. ಮೀನರಾಶಿಯ ಸಂಕೇತ, ಒಂದು ಒಟ್ಟು ಕುಟುಂಬದ ಸಂಕೇತ. ಆ ಒಟ್ಟು ಕುಟುಂಬದಲ್ಲಿ ಯಾರೋ ಹುಳಿ ಹಿಂಡುವುದರ ಸಂಕೇತವನ್ನು ಮೀನುಗಳು ಸಾಯುವುದರ ಮೂಲಕ ನಮಗೆ ಸೂಚಿಸ್ತಿದೆ. ಜಾಗ್ರತೆ ವಹಿಸಿ. ನಿಮ್ಮ ಮನೆಗೆ ಯಾರೋ ಕೆಡುಕು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆಯಾ? ಮನೆಗೇನೋ ಕೆಡುಕಾಗಿದೆ ಅನ್ನೋದಕ್ಕೆ ತಿಳ್ಕೋಬೇಕು ಅಂದರೆ ಪ್ರತಿ ಅಮಾವಾಸ್ಯೆ ಒಂದು ಬೂದುಗುಂಬಳಕಾಯಿಯನ್ನು ಕಪ್ಪು ದಾರದಲ್ಲಿ ಅಷ್ಟಗಂಟುಗಳ ಮೂಲಕ ಅಂದರೆ 8 ಗಂಟುಗಳನ್ನು ಹಾಕಬೇಕು. ಹಾಕಿ ಅದನ್ನು ಮಠ ಮಧ್ಯಾಹ್ನ ಬಾಗಿಲಿನ ಹೊಸಲಿಗೆ ಹೊರಗಡೆ ಕಟ್ಟಿಬಿಟ್ರೆ, ಅದೇನಾದರೂ 7 ದಿನದಲ್ಲಿ ಕೊಳೆತು ಬಿದ್ದು ಬಿಟ್ಟರೆ ಆ ಮನೆಗೆ ಏನೋ ಒಂದು ಕೆಡುಕು ತಟ್ಟಿದೆ ಅನ್ನುವುದರ ಸಂಕೇತ. ನೆನಪಿಟ್ಟುಕೊಳ್ಳಿ.
7 ದಿನ, ಕೆಲವು ಮನೆಗಳಲ್ಲಿ 7 ಗಂಟೆಗಳಲ್ಲಿ ಬಿದ್ದೋಗುತ್ತೆ. ಅಲ್ಲಿಗೆ ಅಲ್ಲೊಂದು ತಲೆ ಬೀಳುತ್ತೆ. ಯಾವುದೋ ದೊಡ್ಡ ತಲೆ ಇಲ್ಲ, ಚಿಕ್ಕ ತಲೆ, ಒಂದು ಮರಣ ವೇದನೆ ಆ ಮನೆಯಲ್ಲಿ ನಡೆದು ತೀರುತ್ತೆ ಅನ್ನುವುದರ ಸಂಕೇತ ಜಾಗ್ರತೆ. ಸೊ ಇನ್ಮೇಲೆ ನಿಮ್ಮ ಮನೆ ಮೇಲೆ ಯಾವುದೋ ಕೆಡುಕಾಗಿದೆ ಅಂತ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ವಾ? ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸ್ತ್ರೀ ಇದನ್ನು ಇಟ್ಕೊಂಡಿರಲೇಬೇಕು, ಇದು ಹಾಕಿರಲೇಬೇಕು. ಆ ಮನೆಗೆ ಲಕ್ಷ್ಮಿ ಹುಡುಕೊಂಡು ಬರ್ತಾಳೆ ಅನ್ನತಕ್ಕಂಥ ಮಾತಿದೆ. ಏನು ಅಂತ ಗೊತ್ತಿದೆಯಾ? ನೋಡಿ, ಮನೇಲಿ ಲಕ್ಷ್ಮಿ ನೆಲೆಸಬೇಕು ಅನ್ನತಕ್ಕಂಥದ್ದಾದರೆ ಇಷ್ಟೇ ಮಾಡಬೇಕು. ಪ್ರತಿಯೊಂದು ಗೃಹಿಣಿಯು ಕಾಲಿಗೆ ಕಾಲ್ಗೆಜ್ಜೆಯನ್ನು, ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಧರಿಸಲೇಬೇಕು. ನೀವು ನಂಬೋದಿಲ್ಲ, ಬೆಳ್ಳಿ ಕಾಲ್ಗೆಜ್ಜೆ ಧರಿಸೋದ್ರಿಂದ ಏನಾಗುತ್ತೆ ಅಂತ. ನೀವು ನಡೆಯುವಾಗ ಆ ಸದ್ದಿದೆಯಲ್ಲ, ಆ ಲಯಬದ್ಧ ಸದ್ದು, ಆ ಕಾಲ್ಗೆಜ್ಜೆ ಇಂಪು, ಅದಷ್ಟೇ ಅಲ್ಲ, ದೇಹದ ಉಷ್ಣಾಂಶವನ್ನು ತೆಗೆಸಾಕುತ್ತೆ. ಯಾವಾಗ ದೇಹದ ಉಷ್ಣಾಂಶವನ್ನು ತೆಗೆಸಾಕುತ್ತೋ ಆರೋಗ್ಯವಂತರಾಗಿರ್ತೀರ, ಸುಕ್ಕುಗಟ್ಟಲ್ಲ, ಅಂದ ಹೆಚ್ಚುತ್ತೆ. ಸೊ ಇನ್ಮೇಲೆ ನಿಮ್ಮ ಆರೋಗ್ಯ ಹೆಚ್ಚಬೇಕು, ಲಕ್ಷ್ಮಿ ಹೆಚ್ಚಾಗಬೇಕು, ಕುಟುಂಬ ಒಗ್ಗಟ್ಟಾಗಿರಬೇಕು, ಆನಂದವಾಗಿರಬೇಕು ಅನ್ನೋದಾದರೆ ಏನು ಮಾಡಬೇಕು ಹೇಳಿ? ಕಾಲಿಗೆ ಕಾಲ್ಗೆಜ್ಜೆ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಧರಿಸ್ತೀರಲ್ವ? ಒಳ್ಳೆಯದಾಗಲಿ. ದಂಪತಿಗಳಾದವರು ವಾರಕ್ಕೊಮ್ಮೆ ಇದು ಮಾಡಲೇಬೇಕು. ಹೈಟೆಕ್ ಯುಗ ಬಂದುಬಿಟ್ಟು ಆ ಅನುರಾಗ, ಭಾವ, ಪ್ರೀತಿ, ಪ್ರೇಮ ಅನ್ನೋದು ಇಲ್ಲವೇ ಇಲ್ಲ. ಕಾಗದದಲ್ಲಿ ಒಂದು ಪುಟ್ಟ ಕವಿತೆ ಎಲ್ಲ ಬರೀತಿದ್ದೋ, ಎಲ್ಲೋ ಒಂದು ಗ್ರೀಟಿಂಗ್ ಎಲ್ಲ ತೊಗೊಂಡೋಗಿ ಕೊಡ್ತಿದ್ದೆ. ಈಗೆಲ್ಲ ವಾಟ್ಸಪ್ಪಲ್ಲಿ ಹಾಯ್ ಹಾಯ್, ಅದು ಬೇರೆ ಒಂದು ಡೂಡ್ಲಿಂಗ್ ಥರ ಶುರು ಹಚ್ಕೊಬಿಟ್ಟಿದೆ. ಊಟ ತಿಂಡಿ ಅನ್ನೋದಕ್ಕೆ ಒಂದು ಸ್ಪೂನ್ ಕಳಿಸ್ತಾನೆ, ತಿಂಡಿ ಆಯಿತಾ, ಕಾಫಿ ಆಯ್ತು ಅನ್ನೋದಕ್ಕೆ ಒಂದು ಕಾಫಿ ಗ್ಲಾಸ್ ಕಳಿಸ್ತಾನೆ, ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು. ಆ ರೀತಿ ಬಂದುಬಿಟ್ಟಿದ್ದಪ್ಪ ಕಾಲ. ಕಾಫಿ ಆಯಿತಾ ನನ್ನವ್ವ ಅನ್ನತಕ್ಕಂಥ ಮಾತೂ ಇಲ್ಲ, ತಂದೆ ತಾಯಿನ ಮಾತಾಡ್ಸೋ ಮಾತೂ ಇಲ್ಲ. ನೋಡಿ, ನಮ್ಮ ಧರ್ಮಶಾಸ್ತ್ರ ಅದಕ್ಕೆ ದಂಪತಿಗಳು ಸದಾ ಅನುರಾಗವಾಗಿ ಇರಬೇಕು ಅಂತ ವಾರಕ್ಕೊಮ್ಮೆಯಾದರೂ ಇದನ್ನು ಮಾಡಲೇಬೇಕು ಅಂತ ಹೇಳ್ತಿದ್ರು. ಅನುರಾಗವಂತರಾಗಿ ಹತ್ರಕ್ಕೆ ತರ್ತಿತ್ತು, ಪ್ರೀತಿ ಹೆಚ್ಚಾಗ್ತಿತ್ತು, ಸುಖವಂತರಾಗಿರ್ತಿದ್ರು. ಅನಾರೋಗ್ಯ ಅನ್ನೋದು ಅವ್ರ ಹತ್ರಕ್ಕೆ ಬರ್ತಿರ್ಲಿಲ್ಲ. ಯಾರು ಸುಖಿ ದಂಪತಿಗಳು ಅವ್ರ ಹತ್ರ ಅನಾರೋಗ್ಯ ಬರೋಲ್ವಂತೆ. ಏನು ಮಾಡ್ಬೇಕು ಗೊತ್ತಾ? ವಾರಕ್ಕೊಮ್ಮೆಯಾದರೂ ತಾಂಬೂಲವನ್ನು ಸೇವಿಸಲೇಬೇಕು. ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇರತಕ್ಕಂಥ ಸುಣ್ಣ ಇದೆಯಲ್ಲ ನಮ್ಮ ದೇಹದ ಮೂಳೆಗಳಿಗೆ ಶಕ್ತಿ, ಆ ಎಲೆ ಇದೆಯಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಕಫವನ್ನು ತೆಗೆಯಲಿಕ್ಕೆ ಶಕ್ತಿ, ಜೀರ್ಣ ಶಕ್ತಿಗೆ ಅದ್ಭುತ. ಆ ಅಡಿಕೆ ಅಗದಾಗ ಬರತಕ್ಕಂಥ ಒಂದು ರಸ ಇದೆಯಲ್ಲ ಅದೊಂದು ಥರ ಕಿಕ್ಕು. ಆ ಒಂದು ಮತ್ತನ್ನು ಏರಿಸ್ತಕ್ಕಂಥದ್ದು, ಒಳ್ಳೆ ನಿದ್ದೆ ಬರೆಸ್ತಕ್ಕಂಥದ್ದು, ಒಳ್ಳೆಯ ಒಂದು ದಾಂಪತ್ಯ ಸುಖಕ್ಕೆ ಅದೊಂದು ನಾಂದಿ. ಅಷ್ಟು ಒಂದು ವಿಶೇಷ. ಸೊ ಇನ್ಮೇಲೆ ನಿಮ್ಮ ದಾಂಪತ್ಯ ಸುಖ, ಗಂಡ ಹೆಂಡತಿ ಆನಂದವಾಗಿರಬೇಕು ಅಂದರೆ ವಾರಕ್ಕೊಮ್ಮೆ ಪಿಕ್ಚರ್ ತಪ್ಪಿಸಿದ್ರು ಈ ಒಂದು ತಾಂಬೂಲ ತಿನ್ನೋದು ಮರೆಯೋದಿಲ್ವಲ್ಲ? ಒಳ್ಳೆಯದಾಗಿ. ನದಿ ತೀರದಲ್ಲಿ ಇದನ್ನು ಮಾಡಲೇಬಾರದು. ದೈವಶಾಪ, ಗುರುಶಾಪ, ಪಿತೃಶಾಪ, ಎಲ್ಲ ರೀತಿಯ ಶಾಪಗಳಿಗೆ ಒಳಗಾಗಿ ಬಿಡ್ತೀವಿ. ಮಲಮೂತ್ರ ವಿಸರ್ಜನೆಗಳನ್ನು ಆ ನದಿ ತೀರದಲ್ಲಿ ಮಾಡ್ತಿರ್ತಾರೆ. ತುಂಬ ದೊಡ್ಡದಾದಂಥ ಪಾಪ ಅದು. ಯಾವುದೇ ಕಾರಣಕ್ಕೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ, ದೈವ ಸಾನ್ನಿಧ್ಯಕ್ಕೆ ಹೋದಾಗ, ಸ್ನಾನ ಮಾಡುವಾಗ ಸಾಬೂನಾಗಲಿ, ಸೀಗೆಕಾಯಿ ಆಗಲಿ, ಧರಿಸಿರ್ತಕ್ಕಂಥ ವಸ್ತ್ರಗಳನ್ನು ನದಿನಲ್ಲಿ ತೇಲಿ ಬಿಡೋದಾಗಲಿ ಇಲ್ಲ ತೀರದಲ್ಲಿ ಬಿಡೋದಾಗಲಿ ಮಾಡಲೇಬಾರದು. ಪ್ರಕೃತಿ ಮಾಲಿನ್ಯ ಆಗುತ್ತೆ, ನದಿ ಕೆಡುತ್ತೆ, ಹರಿವು ಕೆಡುತ್ತೆ. ಇದರಿಂದ ಅಲ್ಲಿ ಬರೋ ಲಕ್ಷಾಂತರ ಭಕ್ತರ ಆ ಒಂದು ಕೋರಿಕೆ ತೀರಿಸ್ತಕ್ಕಂಥ ಆ ಶಕ್ತಿಪೀಠದ ಶಾಪಕ್ಕೆ ಒಳಗಾಗಿ ನಮಗೆ ಜನ್ಮಾಂತರದ ಶಾಪಗಳು ತಟ್ಟಿಬಿಡ್ತವೆ. ತಿಳಿದೇ ಎಲ್ಲ ಮಾಡ್ತಿದ್ದೀವಿ ಗುರುಗಳೇ, ಅದಕ್ಕೆ ಹೇಳ್ತಿದ್ದೀವಿ ಗುರುಗಳೇ. ಯಾಕೆಂದರೆ ನೀವು ಉಗಿದಿರೋ ನೀರೇ ಇನ್ನೊಬ್ಬ ಕುಡಿತಾನೆ. ಪಾವನವಾಗಿದೆ, ಗಂಗಾಪಾನ, ತುಂಗಾಪಾನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ತುಂಗಾ ನದಿನ ಕುಡಿತಿರ್ತಾನೆ. ಇವತ್ತು ನೋಡಿ, ತುಂಗಾ ನದಿಗೆ ಬಂದಿರತಕ್ಕಂಥ ಒಂದು ಕೆಡುಕು.
ಇರೋದನ್ನೆಲ್ಲ ಫ್ಯಾಕ್ಟ್ರಿಗಳ ಮಾಲಿನ್ಯ ಎಲ್ಲ ಬಿಟ್ಟು ಎಂಥ ಗತಿ ಮಾಡಿಟ್ಟಿದ್ದೇವೆ. ಜಾಗ್ರತೆ, ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ.